ಈ ತರ ಕದ್ದಿ ಮಾಡೋದು ನಮ್ ಬಾವಂಗೊಬ್ರು ಗೊತ್ತು, ಅಣ್ಣಂಗೆ ಯಾರಿಗೂ ಸಾಮಾನ್ಯ ಗೊತ್ತಿಲ್ಲ. ಇನ್ ಮುಂದೆ ಇಡೀ ವರ್ಲ್ಡ್ ವೈಡ್ ಎಲ್ಲ ಫೇಮಸ್ ಆಯ್ತೀರ ಬಿಡಿ, ನಿಮ್ಮ ಟ್ಯಾಲೆಂಟ್ ವರ್ಲ್ಡ್ ವೈಡ್ ಇರೋರಿಗೆಲ್ಲ ಗೊತ್ತಾಯ್ತದೆ ಇನ್ಮೇಲೆ. ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜಿ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕದಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ಸೃಷ್ಟಿ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಸುನೀಲ್, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಶ್ವೇತಾ ಅಂತ ಹೇಳಿ, ಇವರಿಗೆ ಹೆಂಗಾದ್ರೂ ಮಾಡಿ ಸಖತ್ತಾಗಿ ಟ್ಯಾಪ್ ಮಾಡಬೇಕು ನೀವು ಅಂದ್ಬಿಟ್ಟು ಈ ಶ್ವೇತಾ ಅವ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸು ಕೂಡ ಕಳಿಸಿದ್ದಾರೆ. ಆ ಒಂದು ಡೀಟೇಲ್ಸ್ ಇಟ್ಕೊಂಡು ಇವ್ರಿಗೊಂದು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ನಾನು. ಸೊ ನೀವು ಈ ಥರ ಡೀಲ್ ಕಳಿಸ್ತೀರ ಅಂದರೆ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ 6363465868 ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ರೈಟ್ ಬನ್ನಿ ಕಾಲ್ ಮಾಡುವ ಹಾಸನದ ಶ್ವೇತಾ. ಹಲೋ ಹಲೋ ಹಲೋ, ಯಾರು ಮೇಡಮ್ ಇದ್ಯಾರು ನೀವು ಶ್ವೇತಾನ ಮಾತಾಡ್ತಾ ಇರೋದು? ನೀವ್ಯಾರು ಹೇಳಿ? ನಾನು ಗೋವಿಂದರಾಜು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋದು. ಮಮತಾ ಅವರು ನಿಮ್ಮ ನಂಬರ್ ಕೊಟ್ಟರು. ಮಮತಾ ಅಂದ್ರೆ ಯಾರು ಹೇಳಿ? ಯಾವ ಊರು ಹೇಳಿ ಅವರು? ಅವ್ರು ಹಾಸನವರು. ನೀವು ಹಾಸನವರ ಯಾರು, ಯಾವ ಊರಿನವರು ಮೇಡಮ್ ನೀವು? ಸದ್ಯಕ್ಕೆ ಹಾಸನಲ್ಲಿ ಇರೋದು. ಯಾರು ಹೇಳಿ ನೀವು? ಸದ್ಯಕ್ಕೆ ಅಂತ ಅಂದರೆ ನೀವು ಬೇರೆ ಕಡೆ ಹೋಗಿ ಬಂದು ಮಾಡ್ತೀರಾ ನೀವು? ಹಾಗೇನಿಲ್ಲ, ಹಾಸನಲ್ಲೇ ಇರೋದು, ಊರಿಗೆ ಹೋಗೋದು ಬರ್ತಿದ್ದೀರಿ. ಯಾವುದು ಬೇಸಿಕಲಿ ಊರು ನಿಮ್ಮದು? ನಾವು ಒಳೇಶಪುರದ ಹತ್ರ. ಓಕೆ 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 ಓಕೆ. ಇದು ಮಹಿಳಾ ಸಮಾಜದಲ್ಲಿ ಅವರು ಕೆಲಸ ಮಾಡ್ತಾರೆ ಮಮತಾ ಅಂತ ಅಂದ್ಬಿಟ್ಟು ಅವರು ನಿಮ್ಮ ನಂಬರ್ ಕೊಟ್ಟಿದ್ದು ನನಗೆ. ನನ್ನ ಹೆಸರು ಗೋವಿಂದರಾಜು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಯಾವ ಊರು ಸರ್ ಅವರು? ಅವ್ರ ಹಾಸನೇನಾ? ಹೌದು ಹೌದು ಹೌದು. ಮಮತಾ ಅಂತ ನನಗೆ ಯಾರು ನೆನಪಾಗ್ತಿಲ್ಲ, ಮೇ ಬಿ ಯಾರು ಅಂತ. ನಿಮ್ಮದು ತುಂಬ ದೊಡ್ಡದಿರಬೇಕು ಫ್ರೆಂಡ್ಸ್ ಗ್ರೂಪು. ಹೌದೌದು. ಅದಕ್ಕೆ ಮೇಡಮ್ ಏನಂದರೆ ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಹೇಳಿ ಮೇಡಮ್, ನಾವು ಲಾಸ್ಟ್ 10 ವರ್ಷದಿಂದ ಆಷಾಢದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಇದು ನಮ್ಮದು 11ನೇ ವರ್ಷ ಮೇಡಮ್ ನಮ್ಮದು. ಹಾಂ. ಏನಂದರೆ ಪ್ರತಿ ವರ್ಷವೂ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡು, ಎಸ್ಪೆಷಲಿ ಆಷಾಢದಲ್ಲಿ ಅಂತ ಅಂದರೆ ನಾವು ಹೆಣ್ಣು ದೇವತೆಗಳು ಸ್ಟ್ರಾಂಗ್ ಆಗಿರುತ್ತಂತೆ. ಆ ನಿಟ್ಟಿನಲ್ಲಿ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಯಾವ ಮಹಿಳೆಯರು ಏನು ಅವ್ರದ್ದು ವಿಶೇಷ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಅದನ್ನು ಗುರುತಿಸಿ ಅವ್ರಿಗೆ ಒಂದು ಪ್ರೋತ್ಸಾಹ ತಟ್ಟೋದಾಗಲಿ, ಅವ್ರಿಗೆ ಒಂದು ಪುಟ್ಟ ನಮ್ಮ ಕಡೆಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ ಮೇಡಮ್. ಇದು 11ನೇ ವರ್ಷ. ಲಾಸ್ಟ್ ಇಯರ್ ಮಮತಾ ಅವ್ರಿಗೂ ಕೊಟ್ಟಿದ್ವಿ ನಾವು. ಅವ್ರು ಫೋಟೋ ಕಳಿಸ್ತೀರ ಸರ್ ಒಂದ್ಸಲ ಇನ್ಸ್ಟಾಗ್ರಾಮಲ್ಲಿ? ಯಾವುದು ವಾಟ್ಸಪ್ಪಲ್ಲಿ ನೋಡ್ತೀನಿ ಯಾರಂತ ಅವರು. ನಾನು ಸೋಷಿಯಲ್ ವರ್ಕ್ ಮಾಡೋಷ್ಟು ದೊಡ್ಡೋಳಾಗಿಲ್ಲ, ಅಂದರೆ ನಾನು ಇನ್ನೂ ನನ್ನ ಮಗ ಚಿಕ್ಕವನು, ಹಾಗಾಗಿ ನಾನು ಎಲ್ಲೂ ಹೊರಗಡೆ ಆ ಥರ ಎಲ್ಲೂ ಹೋಗಿಲ್ಲ. ಏನೋ ಮಿಸ್ ಆಗಿ ಬಂದಿದ್ಯಾ ಅಂತ ನನ್ನ ಡೌಟು. ಮೇಡಮ್ ನೋಡಿ, ಯಾವತ್ತೂ ತುಂಬಿದ ಕೊಡ ತುಳ್ಕಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕಂತಂದರೆ ಅಲ್ಲ ಸರ್, ನನಗೆ ಮಗ ಚಿಕ್ಕವನು, 5 ವರ್ಷ ಇದ್ದಾನೆ, ಹಂಗಾಗಿ ನಾನು ಅವ್ರು ನೋಡ್ಕೊಳ್ಳೋದೇ ಆಗ್ತೈತೆ. ಬಟ್ ಹೊರಗಡೆ ನಾನು ಎಲ್ಲೂ ಏನೂ ಹೋಗಿಲ್ಲ, ಮಾಡಿಲ್ಲ. ಏನಂದರೆ ಮೇಡಮ್, ನಿಮ್ಮ ಸಾಧನೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಏನಂದರೆ ಇವತ್ತಿನ ದಿವಸ ಹೆಣ್ಮಕ್ಳಿಗೆ ಪುಷ್ ಮಾಡೋಕ್ಕೆ, ಹೆಣ್ಮಕ್ಳಿಗೆ ಧೈರ್ಯ ತುಂಬ ಕೆಲಸ ಮಾಡಬೇಕು ಸಮಾಜದಲ್ಲಿ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಮೇಡಮ್, ಅಂದರೆ ಪ್ರತಿ ಆಷಾಢದಲ್ಲೂ ಪ್ರತಿ ಶುಕ್ರವಾರನೂ 11 ಜನಕ್ಕೆ ಮೇಡಮ್ ನಾವು ಒಂದು ಸನ್ಮಾನನ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ಮಿಸ್ ಆಗೈತೆ ಸರ್, ನನ್ನ ಆ ಥರ ಎಲ್ಲೂ ಮಾಡಿಲ್ಲ, ಎಲ್ಲೂ ಹೋಗಿಲ್ಲ ಮೇಡಮ್. ನಾನು ಹೇಳ್ತೀನಿ, ಯಾಕೆಂದ್ರೆ ಇರೋದು ಹೇಳ್ಬೇಕು ಸರ್, ನಿಜವಾಗ್ಲೂ ಸುಳ್ಳು ಸುಳ್ಳು ಹೇಳಿ ನಾವು ತಗೊಳ್ಳೋಂಥದ್ದು ಏನೂ ಇಲ್ಲ. ನಾನು ಏನೂ ಮಾಡಿಲ್ಲ ನಿಜವಾಗ್ಲೂ. ಈಗ ಮೇಡಮ್ ನೀವು ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಹಿಂಗೆ ಅಂದರೆ ಎಲ್ಲ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದವರೆಲ್ಲ ಹಿಂಗೆ ಹೇಳೋದು, ನಾನೇನು ಮಾಡಿಲ್ಲ ಭಗವಂತ. ಅಯ್ಯೋ, ನಾವು ದೊಡ್ಡ ಕೆಲಸ ಮಾಡಕ್ ನನಗೆ ಕೆಲಸದಲ್ಲೇ ಇಲ್ಲ ಸರ್, ನಾನು ಹೌಸ್ ವೈಫ್ ಆಗಿದ್ದೀನಿ ಅಷ್ಟೇ ಸದ್ಯಕ್ಕೆ. ನೋಡಿ, ಹೌಸ್ ವೈಫ್ ಆಗಿಟ್ಕೊಂಡೇ ನೀವು ಈ ಥರ ನೀವು ಕೆಲಸಗಳನ್ನ ಮಾಡಿದ್ದೀರಾ ಅಂದ್ರೆ ನಿಜವಾಗ್ಲೂ ಇಲ್ಲ ಸರ್, ಮಿಸ್ ಆಗೈತೆ. ಅವ್ರ ನಂಬರ್ ಕೊಡಿ, ಮಮತಾ ಅನ್ನೋರು. ಯಾವ ಮಮತಾ ಸರ್? ಅವ್ರ ಫೋಟೋ ಕಳಿಸ್ತೀರಾ? ಒಂದ್ಸಲ ಕಳಿಸಿ ಸರ್. ಇದೇ ನಂಬರ್ ಒಂದು ವಾಟ್ಸಪ್ ನಂಬರು, ನಾನು ಮಾಡ್ತೀನಿ, ಕಾಲ್ ನೋಡಿ ಮಾಡ್ತೀನಿ ನಾನು ಏನು ಅಂತ. ಅವ್ರನ್ನ ಯಾರು ನಾನು ವಿಚಾರಿಸ್ತೀನಿ. ಅಲ್ಲ ಮೇಡಮ್, ನೀವು ನಮ್ಮ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮಗೆ. ಅಲ್ಲ, ನಿಮ್ಮೇಲಲ್ಲ, ನಾನು ಏನೋ ಮಾಡಿಲ್ವಲ್ಲ, ನನ್ನ ಮೇಲೆ ನಂಬಿಕೆ. ನನಗೆ ತಲೆ ಕೆಟ್ಟ ಪಾಪ, ಬೇರೆಯವ್ರಿಗೆ ಬರೋದನ್ನ ನನಗೆ ಬಂದ್ರೆ ಅದು ಮಿಸ್ ಆದಂಗೆ ಸರ್. ಪಾಪ ಯಾರು ಮಾಡಿದಾರೋ ಏನೋ ನನ್ನ ಹೆಸರಿ. ಮೇಡಮ್, ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ? ಅದನ್ನ ದಯವಿಟ್ಟು ಬಾಯ್ಬಿಟ್ಟು ಹೇಳ್ಬಿಡಿ ಬೇಕಾರೆ. ಇಂಟ್ರೆಸ್ಟ್ ಪ್ರಶ್ನೆ ಅಲ್ಲ ಸರ್. ಮತ್ತೆ ನೀವು ಅವ್ರ ಮುಖ ನೋಡ್ಕೊಂಡು ನಮ್ಮ ಪ್ರೋಗ್ರಾಮ್ ಬರ್ತೀರಾ ಅಂತ ಅಂದ್ರೆ ನಮಗ್ ಬೆಲೆ ಇಲ್ವಾ ಹಂಗಾದ್ರೆ? ಅಲ್ಲ, ನಾವೇನೋ ಮಾಡೇ ಇಲ್ವಲ್ಲ. ನಾವೇನಾದ್ರೂ ಡೊನೇಟ್ ಮಾಡಿದೀವಾ ಇಲ್ಲ ದುಡ್ಡು
ಏನು ಮಾಡಿಲ್ಲ ಸರ್. ನಾವು ಏನಾದ್ರು ಮಾಡಿದ್ರೆ ಬಿಡಿ ದಾಖಲೆ ಐತೆ ಅಣ್ಣ, ನಾವ್ ಏನು ಮಾಡಿಲ್ವಲ್ಲ, ಯಾರಿಗೂ ಕೊಟ್ಟೇ ಇಲ್ವಲ್ಲ. ಮೇಡಮ್ ನೀವು ಈ ಮಾತನ್ನ ಹಿಂದಕ್ಕೆ ತಗೊಳ್ಳಿ. ನಾವು ದಾಖಲೆ ಇರೋದಕ್ಕೇನೆ ನಾವು ಸುಮ್ಮನೆ ನಾವು ಕಾಂಜಿ ಪಿಂಜಿಗೆಲ್ಲ ಮಾಡಲ್ಲ, ಎಲ್ಲ ಪ್ರೂಫ್ ಇಟ್ಕೊಂಡೆ. ಆಯ್ತು ಸರ್, ಅದೇನ್ ಮಾಡಿದೀನಿ ಹೇಳಿ, ನಿಜವಾಗ್ಲೂ ನನಗೆಂತ ಗೊತ್ತಿಲ್ಲ. ಅವತ್ತೇ ಎಲ್ಲರ ಮುಂದೆ ಅದನ್ನು ಹೇಳ್ತೀವಿ ನಾವು. ದಯವಿಟ್ಟು ಮೇಡಮ್, ನಾವೇನಿಲ್ಲ ನಿಮಗೆ ಕಡಿಮೆ ಅಂತಂದರು ಅವತ್ತು 50 ಪಾಠಗಳು ಕೊಟ್ಬಿಟ್ಟು ನಿಮಗೆ ಒಂದು ಸನ್ಮಾನನ ವಿನೂತನವಾಗಿ ಮಾಡ್ತಾಯಿದ್ದೀವಿ ಮೇಡಮ್. ಸರ್ ನಿಜವಾಗ್ಲೂ ರಾಂಗ್ ನಂಬರ್, ದಯವಿಟ್ಟು ಬೇರೆಯವ್ರಿಗೆ ಕೇಳ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನೀವು ಶ್ವೇತಾ ತಾನೇ? ಸರ್ ನಿಮ್ಗೆ ಯಾರು ಕೊಟ್ಟಿದ್ದ ನಂಬರ್ ಕೊಡಿ ನನಗೆ. ನನ್ನ ಹತ್ರ ಅವ್ರು ಮಮತಾನವ್ರು ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ. ಪರಿಚಯ ಇರೋರು ಇರ್ತಾರೇನೋ, ಬಟ್ ಕಾಂಟ್ಯಾಕ್ಟ್ ಮಮತಾನವ್ರು ಯಾರು ಇಲ್ಲ ನನ್ನ ಹತ್ರ. ಮೇಡಮ್ ನಿಮಗೆ ನಾವು ಪಾಠ ಕೊಡ್ತಿದ್ದೀವಿ ಅಂದಿದ್ದಕ್ಕೆ ಏನಾದ್ರು ಬೇಜಾರಾಯ್ತಾ ಅಥವಾ ಕ್ಯಾಶ್ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಅದನ್ನಾದ್ರು ಹೇಳಿ ನೀವು. ಸರ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಬೇರೆಯವ್ರ ದುಡ್ಡು ನಮ್ಗೆ ಯಾಕೆ, ನಮ್ದಿರಲ್ಲ. ನಿಮಗೆ ಮೇಡಮ್ ನೀವು ಡೈಲಿ ಅಲ್ಲಿ ಇಲ್ಲಿ ಗಿಡಗಳು ಕದ್ಕೊಬತ್ತೀರಂತಲ್ಲ, ಅದಕ್ಕೆ ಪಾಠಗಳು ಕೊಡೋಣ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಹಾಕ್ಕೊಂಡು ನೀವು ಮಾಡಿದ್ದು. ಯಾರು ಸರ್ ನೀವು? ಯಾರು ಹೇಳಿದಂಗಂತ? ನನ್ನ ಹತ್ರ ಒಂದು ಫೋಟೋ ಇಲ್ವಲ್ಲ, ಬಂದು ನೋಡಿ ನಮ್ಮ ಮನೆಗೆ. ಅದಕ್ಕೇನೆ ಹೇಳಿದ್ದು, ನೀವು ತಗೊಂಡು ಅಲ್ಲಿ ಇಲ್ಲಿ ಹಾಕ್ಬಿಡೋ ಬದಲು ಪಾಠ ಇಟ್ಕೊಂಡು ಪಾಠ ಒಳಗೆ ಸರ್ ನಾವು ಸ್ವಂತ ಮನೇಲಿ ಏನಿಲ್ಲ, ಬಾಡಿಗೆ ಮನೇಲಿ ನಮಗೆ ರಿಸ್ಟ್ರಿಕ್ಷನ್ ಐತೆ, ಅವ್ರು ಏನು ಇಡೋಂಗಿಲ್ಲ ಅಂತ ನಾವೇನು ಇಟ್ಟಿಲ್ಲ. ಎಷ್ಟು ರಾಂಗ್ ನಂಬರ್ ಫೋನ್ ಮಾಡಿದೀರಾ? ಮತ್ತೆ ಯಾಕೆ ಗಿಡಗಳನ್ನ ಕದ್ಕೊಬಂದು ಮತ್ತೆ ಮಾಡೋದು? ಹಲೋ ಹಲೋ ಸರ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ಏನಂತ ಸರ್ ಹೇಳಿದ್ರೆ ಅರ್ಥ ಆಗಲ್ವಾ? ಯಾರು ನೀವು? ಏನಕ್ಕೆ ಹಿಂಗೆ ಮಾತಾಡ್ತೀರಾ? ಯಾರು ನಂಬರ್ ಕೊಟ್ಟಿದ್ದು ನಿಮಗೆ? ಅಲ್ಲ ಮೇಡಮ್, ನೀವು ಮಾಡ್ತಿರೋ ಕೆಲಸನ ಹೇಳಿದಕ್ಕೆ ನಿಮ್ಗೆ ಈ ಥರ ಉರ್ದೋಗ್ಬಿಡ್ತಾ? ನಾವೇನ್ ಮಾಡಿದೀವಿ ಸರ್ ಹೇಳ್ತಿಲ್ವಾ? ನಿಮ್ಗೆ ಯಾರೋ ರಾಂಗ್ ನಂಬರ್ ಕೊಟ್ಟಿದ್ದಾರೆ, ಹೋಗಿ ಬೇರೆಯವ್ರನ್ನ ಕೇಳಿ. ಹಲೋ ಹಲೋ, ಏನು ಫೋನ್ ಮಾಡಿದಿಲ್ಲ, ಏನು ವಿಶೇಷ? ವಿಶೇಷ ಅಂದರೆ ಆಷಾಢಕ್ಕೆ ಅವ್ರಿಗೆ ಒಂದು ಇದು ಇಟ್ಕೊಂಡಿದ್ವಿ ಸರ್, ಸನ್ಮಾನ. ಅದಕ್ಕೇನೆ. ಎಲ್ಲಿ ಸರ್? ಇಲ್ಲಿ ಹಾಸನದಲ್ಲೇ. ನಮ್ಗೆ ಯಾರು ಪರಿಚಯ ಇಲ್ಲ, ಮತ್ತೆ ರಿಟರ್ನ್ ಫೋನ್ ಮಾಡಕ್ಕೆ ಹೋಗ್ಬಿಡಿ. ಸರ್ ನೀವ್ಯಾರು ಮಾತಾಡೋದು? ಅವ್ರ ಹಸ್ಬೆಂಡು. ಅಲ್ಲ ಸರ್, ನೀವೇ ಅವ್ರು ಇದಕ್ಕೆ ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ಹೆಂಗೆ ಸರ್ ಇದು? ಅಲ್ಲಲ್ಲ, ಏನೂ ಇಲ್ದಾನೆ ಸನ್ಮಾನ ಅಂತಂದ್ರೆ ಏನು ಸನ್ಮಾನ ಮಾಡ್ತಾರೆ? ಅಯ್ಯೋ ಸುಮ್ಮನೆ, ನಿಮ್ಗೆ ಗೊತ್ತೇ ಇಲ್ವಾ ಅವ್ರದ್ದು ಟ್ಯಾಲೆಂಟು? ಹಂಗಾದ್ರೆ ನಿಮಗೆ ಮತ್ತೆ ರಿಟರ್ನ್ ಕಾಲಕ್ಕೆ ಮಾಡಕ್ಕೆ ಹೋಗ್ಬಿಡಿ, ಮುಂಚೆನೇ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟಿದ್ರು ಕಳ್ಬೇಡಿ, ಕಾನ್ಫರೆನ್ಸ್ಗೆ ಹಾಕ್ಸೋಣ ಬನ್ನಿ. ಹಲೋ ಹಲೋ, ಸೃಷ್ಟಿ ಅವರೇ ನಮಸ್ಕಾರ. RJ ಸುನಿಲ್ ಮಾತಾಡೋದು. ಯಾವ ನಂಬರ್ ಕಳಿಸಿದ್ರಿ? ಶ್ವೇತಾ ಅಂತ. ಓಕೆ, ನಿಮ್ಮ ಶ್ವೇತಾ ಅವ್ರಿಗೆ ಈಗ ಕಾನ್ಫರೆನ್ಸ್ ಕಾಲ್ ಹಾಕಿ. ಸರಿ ಸರ್, ಮಾಡ್ತೀನಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹಲೋ, ಏನಂತ ಮಾಡ್ತಿದ್ರಿ? ಅವಾಗಿಂದ ಮಾಡ್ತಿದ್ದೀನಿ, ಬರೀ ಬಿಸಿ. ಯಾವೆಲ್ಲ ಫೋನ್ ಮಾಡ್ಬಿಟ್ಟು ಯಾರೋ ನಿಮ್ ಮಮತಾ ಅಂತ ನಂಬರ್ ಕೊಟ್ಟವ್ರೆ, ನಿಮ್ಗೆ ಸನ್ಮಾನ ಮಾಡ್ಬೇಕು, ನೀವು ಸೋಷಿಯಲ್ ವರ್ಕರ್ ಅಂತಲ್ಲ ಅಂತ ಫೋನ್ ಮಾಡಿ ತಲೆ ತಿಂತವನೆ. ಯಾರಂತೆ ಗೊತ್ತಿಲ್ಲ. ಆಮೇಲೆ ಪ್ರೈಸ್ ಆಗಿ 50 ಪಾರ್ಟ್ಗಳು ಕೊಡ್ತೀನಿ ಅಂತ, ಅದಕ್ಕೆ ಅವನ ಗೊತ್ತಿರೋದೇ ಮಾಡಿರೋದು ಅಂತ ನನ್ಗೆ. ನಾನು ಹೇಳ್ತಿದ್ದೀನಿ, ನಾನು ಯಾವ ಸಾಧನೆನೂ ಮಾಡಿಲ್ಲ ಕಣಪ್ಪ, ನಾನೇ ಹೋಗ್ಬೇಕು, ಯಾವ ಸಂಘವೂ ಇಲ್ಲ, ಯಾವ ಪ್ರಸ್ತುತಲ್ಲೂ ಇಲ್ಲ ನಾನು ಅಂತ. ಹೌದಾ? ನಾ ಅದಕ್ಕೆ ಅಷ್ಟೊಂದ್ ಸರಿ ಮಾಡ್ತಿದ್ದೀನಿ, ಬಿಸಿ ಬರ್ತಿತ್ತಲ್ಲ. ಚಿಕ್ಕಲಾಗ್ ಮಾತಾಡ್ತಾನೆ. ನಾನು ಹೇಳ್ತಿದ್ದೀನಿ, ಯಾರೋ ಬೇರೆ ಮಾಡಂಗ್ ಹೋಗಿ ಮಾಡಿದಿರೋ ನಾವು ನೋಡೋಗಿ ಅಂದ್ರೆ ಸಿಕ್ಕಿತರ ಮಾತಾಡ್ತಿದ್ದ. ಏನಂದ್ರು? ನಾನ್ ಯಾವ ಸಾಧನೆ ಮಾಡಕ್ ಹೋಗ್ಲಿ, ಹಂಗೆ ತುಂಬಿದ್ ಕೂಡ ತಿಳ್ಕೊಲ್ಲ ಕಣ್ರಿ ಅಂತವ್ನೆ. ನಾನ್ ತಗೊಳ್ಳೆ ದುಡ್ಡಿರ ನಾನು ಯಾರಿಗವ ಸಾಧನೆ ಹಾಕೋಬೇಡಿ, ಡೊನೇಷನ್ ಮಾಡಕ್ ಹೋಗೋಣ ಮಾಡ್ದೆ, ಮಾತ್ ತಿರ್ಕೊ ಮಾಡ್ದ. ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವೇನ್ರಿ? ಯಾರಿಗೋ ಮಾಡಕ್ ಹೋಗಿ ಮಾಡಿದಿರ ನಾವು ಹೋಗಿ ನೋಡೋಗಿ ನಮ್ದಲ್ಲಿ ಮಾಡಲ್ಲ ಅಂತ ಹೇಳಿದೀನಿ ಅಂತ ಅಂದ್ರು ಮತ್ ಮಾಡೋದು. ಏನು ಡೊನೇಷನ್ ಮಾಡಿ ಅಂತ ಅಲ್ಲ, ನಾನು ಸೋಷಿಯಲ್ ಸರ್ವಿಸ್ ಮಾಡಿದೀನಿ ಅಂತ ತುಂಬಾ. ಅದಕ್ಕೆ ನಾನು ಸನ್ಮಾನ ಮಾಡ್ತಾನಂತೆ. ಮಾಡಿಸ್ಕೋಬೇಕಿತ್ತು. ಆಮೇಲೆ ಏನಂತ ಗೊತ್ತಾ, ಎಲ್ಲೆಲ್ಲೋ ಕಷ್ಟ ನೆಡ್ತಿದ್ದೀರಂತ್ರಲ್ರಿ ಅಂತ. ಹೋದಾಗ ವಾಕ್ ಮಾಡುವಾಗೆಲ್ಲ ಚಿಕ್ಕೂರಲ್ಲ, ಅದಕ್ಕೆ ಯಾರೋ ನೋಡಿದಾರೆ ಪಕ್ಕ. ಈ ತರ ಕದ್ದಿ ಮಾಡೋದು ನಮ್ಮ ಬಾವಂಗೊಬ್ರು ಗೊತ್ತು, ಅಣ್ಣಂಗೆ ಯಾರಿಗೂ ಸಾಮಾನ್ಯ ಗೊತ್ತಿಲ್ಲ. ಇನ್ ಮುಂದೆ ಇಡೀ ವರ್ಲ್ಡ್ ವೈಡ್ ಎಲ್ಲ ಫೇಮಸ್ ಆಯ್ತೀರ ಬಿಡಿ, ನಿಮ್ಮ ಟ್ಯಾಲೆಂಟ್ ವರ್ಲ್ಡ್ ವೈಡ್ ಇರೋರಿಗೆಲ್ಲ ಗೊತ್ತಾಯ್ತದೆ ಇನ್ಮೇಲೆ. ಯಾರಕ್ಕ? ಹಲೋ ಹಲೋ, ಇಲ್ಲ ನಿಮಗೆ ಮತ್ತೆ ಮಾಡಿ ಹೇಳ್ಬಿಡೋಣ.
ಹೆಂಗಿದಾರೆ ಗೊತ್ತಾ? ಅಕ್ಕ ಯಾಕಕ್ಕ ಕಟ್ ಮಾಡಿದ್ರಿ? ಯಾರಿಗ ಹಾಕ್ತಿದ್ರಿ? ನಾನು ಯಾರಿಗೂ ಕಾನ್ಫಿಡೆನ್ಸ್ ಆಗಿಲ್ಲ. ಅವ್ನು ಹೆಂಗ್ ಕನೆಕ್ಟ್ ಆಯ್ತು ಫೋನು? ನನ್ಗೇನ್ ಗೊತ್ತು? ಹೇಳು ಸೃಷ್ಟಿ, ಸುಮ್ನೆ ತಮಾಷೆ ಮಾಡ್ಬೇಡ. ಅಲ್ಲ ತಮಾಷೆ ಮಾಡಕ್ ಸ್ಟಾರ್ಟ್ ಮಾಡಿ ಆಗ್ಲೇ 10-15 ನಿಮಿಷ ಆಯ್ತು, ನೀವು ಇವಾಗ ಕೇಳ್ತಾ ಇದ್ರೆ. ಶ್ವೇತಕ್ಕ ಯಾರು ಗೊತ್ತಾಯ್ತಾ? RJ ಸುನಿಲ್. ಥ್ಯಾಂಕ್ ಯು ಸರ್, ಸುನಿಲ್ ಸರ್, ಥ್ಯಾಂಕ್ ಯು. ನಂದು ಥ್ಯಾಂಕ್ ಯು ಇಬ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಶ್ವೇತಾ ಅವರೇ, ಆದಷ್ಟು ಬೇಗ ನಿಮ್ಮ ಮನೆಗೆ ಒಂದು 50 ಪಾಟ್ಗಳು ಕಳಿಸ್ತೀನಿ. ಸೂಪರ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ ಮುಂದಿನ ಬೊಂಬಾಟಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಂದ ಇರ್ರಿ. ಇದು ನಿಮ್ಮ RJ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಕರ್ನಾಟಕ ಮಾತೆ, ಜೈ ಹಾಸನ್. RJ Sunil, prank calls.